ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಬಿಜೆಪಿಯಿಂದ ಆತ್ಮನಿರ್ಭರ್ ಭಾರತ ಅಭಿಯಾನದ ಅಡಿ ಡಿಸೆಂಬರ್ 25ರವರೆಗೆ ಮನೆ ಮನೆಗೆ ಸ್ವದೇಶಿ ವಸ್ತುಗಳ ಖರೀದಿಗೆ ಜಾಗೃತಿ. ವೀರನಗೌಡ ಲೆಕ್ಕಿಹಾಳ. ಕಾಂಗ್ರೆಸ್ ಸಚಿವರ ಗುಂಪುಗಾರಿಕೆ, ನಗರ ಸೌಂದರೀಕರಣ ಕಾಮಗಾರಿ ವಿಳಂಬ, ವಾರದಲ್ಲಿ ಪ್ರಾರಂಭಿಸದೆ ಹೋದರೆ ವಿನೂತನ ಹೋರಾಟ ಎಂಬಿರುಪಾಕ್ಷೆ. ಗ್ರಾಮ ಪಂಚಾಯಿತಿ ಚುನಾವಣೆ ನಿಗದಿತ ಅವಧಿಯಲ್ಲಿ ನಡೆಸದಿದ್ದರೆ ನ್ಯಾಯಾಂಗ ಹೋರಾಟ. ರವಿಗೌಡ, ಮಲದಗುಡ್ಡ. ಸ್ವಚ್ಛ ನಗರಕ್ಕಾಗಿ ಮ್ಯಾರಥಾನ್ ಓಟ, ಯುವಕರು ಭಾಗಿ. ಧೂಳು ಮುಕ್ತ ರಚಿಸಲು ಯಂತ್ರಗಳ ಪ್ರಾತ್ಯಕ್ಷಿಕತೆ, ಮಾದರಿಗಳ ಪರಿಶೀಲನೆ. ಸೌಜನ್ಯ ಕೊಲೆ ನೈಜ ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ನ್ಯಾಯಾಧೀಶರ ಮೇಲೆ ಶೂ ಎಸೆತ ಪ್ರಕರಣ ಖಂಡಿಸಿ ವಕೀಲರ ಸಂಘದಿಂದ ಪ್ರತಿಭಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕನಸಿನ ಯೋಜನೆಯಾಗಿರುವ ಆತ್ಮನಿರ್ಭರ್ ಭಾರತ ಯೋಜನೆಯ ಕುರಿತು ಮನೆ ಮನೆಗೆ ಜನಜಾಗೃತಿ ಮೂಡಿಸಲು ಡಿಸೆಂಬರ್ 25ರಂದು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನವರೆಗೆ ಅಭಿಯಾನ ನಡೆಸಲಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ತಿಂಗಳು 25ರಿಂದ ಪ್ರಾರಂಭವಾಗಿರುವ ಅಭಿಯಾನದಲ್ಲಿ ಸ್ವದೇಶಿ ವಸ್ತುಗಳ ಬಳಕೆ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಸ್ಥಳೀಯವಾಗಿ ಉತ್ಪಾದನೆಯಾಗುವ ವಸ್ತುಗಳನ್ನೇ ಬಳಸುವ ಮೂಲಕ ವಿದೇಶಿ ವಸ್ತುಗಳ ಬಳಕೆಯನ್ನು ನಿಲ್ಲಿಸಲು ಮನವರಿಕೆ ಮಾಡಲಾಗುತ್ತದೆ ಎಂದರು. ದೀಪಾವಳಿಯಲ್ಲಿ ಚೀನಾ ಪಟಾಕಿಗಳು ಬಳಸದೆ ಕುಂಬಾರರು ತಯಾರಿಸುವ ದೀಪಗಳನ್ನು ಬಳಸುವುದು ಸೇರಿದಂತೆ ಸ್ಥಳೀಯ ಉತ್ಪಾದನೆಗೆ ಜನರು ಬೆಂಬಲಿಸುವಂತೆ ಮನವಿ ಮಾಡಿದರು. ಕನಸಿನ ಭಾರತ, ಆತ್ಮನಿರ್ಭರ ಭಾರತದ ಕುರಿತು ಇವತ್ತು ತಮ್ಮೆಲ್ಲರಿಗೂ ವಿಷಯವನ್ನು ತಿಳಿಸ್ತಾ, ಇವತ್ತು ಈ ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಕನಸು ಈ ಭಾರತ ದೇಶ ಆತ್ಮ ನಿರ್ಭರವಾಗಬೇಕು ಅಂತಕ್ಕಂಥ, ಸ್ವಾವಲಂಬಿ ದೇಶವಾಗಿ ಬೆಳಿಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ 25ನೇ ತಾರೀಕು, ಕಳೆದ ತಿಂಗಳ 25ನೇ ತಾರೀಕಿನಿಂದ ಆರಂಭವಾಗಿ ಡಿಸೆಂಬರ್ 25 ಶ್ರದ್ಧೆಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನೋತ್ಸವದವರೆಗೂ ಆತ್ಮನಿರ್ಭರ ಭಾರತದ ಒಂದು ಸಂಚಲಿತವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಈ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಮನೆ ಮನೆಗೂ ತೆರಳಿ ಸ್ವದೇಶಿ ವಸ್ತುಗಳನ್ನು ಬಳಸೋದ್ರ ಕುರಿತು ನಾವು ಜನಜಾಗೃತಿಯನ್ನು ಮಾಡೋರಿದ್ದೇವೆ. ಸ್ವದೇಶಿ ವಸ್ತುಗಳನ್ನು ಎಲ್ಲರೂ ಬಳಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ ಕೂಡ. ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳಗಿನ ಟೂತ್ಪೇಸ್ಟ್ನಿಂದ ಹಿಡಿದು ಮಗುವವರೆಗೆ ನಾವೇನು ಬಳಸ್ತೀವಿ ಎಲ್ಲವೂ ಸ್ವದೇಶವಾಗಿರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಜನಜಾಗೃತಿಯನ್ನ ಮಾಡೋ ದೃಷ್ಟಿಯಿಂದ
ಇದು ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿ ಮನೆಗೆ, ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನ ಮನೆಗೂ ಕೂಡ ಈ ಒಂದು ಜಾಗೃತಿಯನ್ನು ಮೂಡಿಸುವಂತ ಅಭಿಯಾನವನ್ನು ಈಗಾಗಲೇ ನಾವು ಆರಂಭ ಮಾಡ್ತಾ ಇದ್ದೇವೆ. ನಾವು ಇಡೀ ಜಿಲ್ಲೆಯ ಜನರಲ್ಲಿ ಮನವಿ ಮಾಡೋದಷ್ಟೇ, ನಮ್ಮ ಸಣ್ಣ ಸಣ್ಣ ಲೋಕಲ್ ಉದ್ಯಮಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ನಾಳೆ ಬರ್ತಕ್ಕಂಥ ದೀಪಾವಳಿ ಉದಾಹರಣೆಗೆ ಇವು ಚೈನಾದಿಂದ ಬರ್ತಕ್ಕಂಥ ಹಣತೆಗಳನ್ನ, ಇನ್ಯಾವುದೋ ಚೈನಾದ ಪಟಾಕಿಗಳನ್ನ ಬಳಸದೆ ನಮ್ಮ ಕುಂಬಾರರು ಮಾಡಿರ್ತಕ್ಕಂಥ ಹಣತೆಗಳನ್ನ ಬಳಸಬೇಕು. ನಮ್ಮ ಲೋಕಲ್ನಲ್ಲಿ ಏನು ತಯಾರಾಗಿದ್ದ ಗುಡಿ ಕೈಗಾರಿಕೆಗಳಿದ್ದಾವೆ ಅವುಗಳನ್ನು ಬಳಸಬೇಕು, ಅವಕ್ಕೆ ಉತ್ತೇಜನ ನೀಡುವಂತೆ ಕೂಡ ಆಗಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ. ಅಭಿಯಾನದ ಜಿಲ್ಲಾ ಸಂಚಾಲಕ ಶಿವಕುಮಾರ್ ಪಾಟೀಲ್ ಮಾತನಾಡಿ, ಆತ್ಮನಿರ್ಭರ್ ಭಾರತ ಅಭಿಯಾನದಲ್ಲಿ 3 ಅಂಶಗಳ ಮೇಲೆ ಪ್ರಚಾರ ಜಾಗೃತಿ ಮೂಡಿಸಲಾಗುತ್ತದೆ. ಸ್ವದೇಶಿ ಸುಭಾಷ ಭೂಷಣ ಕುರಿತು ಮಾಹಿತಿ ಹಂಚಿಕೊಳ್ಳಲಾಗುತ್ತದೆ. ಆಯಾ ಜಿಲ್ಲೆಗಳ ಉತ್ಪನ್ನಗಳ ಬಳಕೆ, ಸ್ವದೇಶಿ ವಸ್ತುಗಳನ್ನು ಬಳಸುವ ಅವಶ್ಯಕತೆಯನ್ನು ತಿಳಿಸಲಾಗುತ್ತದೆ. ಮುದ್ರಾ ಯೋಜನೆ ಸೇರಿದಂತೆ 16 ಯೋಜನೆಗಳು ಆತ್ಮನಿರ್ಭರ್ ಯೋಜನೆಯಡಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುವ ಕಾರ್ಯ ಪ್ರಾರಂಭವಾಗಿದೆ ಎಂದರು. ವಿಕಸಿತ ಭಾರತ 2042ರವರೆಗೆ ಪ್ರಧಾನಮಂತ್ರಿಗಳ ಒಂದು ಬಹುದೊಡ್ಡ ಕನಸಿದೆ. ವೋಕಲ್ ಫಾರ್ ಲೋಕಲ್ ಮತ್ತು ನಮ್ಮ ಭಾರತ ದೇಶ ಸ್ವಾವಲಂಬಿ ಆಗಬೇಕು. ಬೇರೆ ದೇಶದಿಂದಲೇ ನೀವು ಮೊನ್ನೆ ನೋಡಿದ್ರಿ, ಟ್ರಂಪ್ ಅವರು ಮಾಡತಕ್ಕಂಥ ಒಂದು ಟ್ಯಾಕ್ಸ್ ದಾಳಿಗೆ ಅಂಜದೆ ಆಗ್ತದೆ, ಯಾವ ರೀತಿಯಾಗಿ GST ಅನ್ನು ಸ್ಲ್ಯಾಬ್ ಮಾಡಿ ದೇಶದಲ್ಲಿ ಸುಮಾರು ಈ ಒಂದು ಏನಿದೆ 22 ನಂತರ 1,85,00,000 ಕೋಟಿಯಷ್ಟು ವ್ಯವಹಾರವನ್ನು ಹೆಚ್ಚಳ ಆಗಿದೆ. ಯಾರೂ ಕೂಡ ಊಹೆ ಮಾಡಲಿಲ್ಲ. ಆ ರೀತಿಯಾಗಿ 3% ವ್ಯವಹಾರದಲ್ಲಿ ಹೆಚ್ಚಾಗಿದೆ. ಇದೇ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ 145 ಕೋಟಿ ಜನಕ್ಕೆ ಈ ಒಂದು ಅವೇರ್ನೆಸ್ ಬಂದರೆ ಶೀಘ್ರದಲ್ಲಿ GDPಯಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. 3ನೇ ಸ್ಥಾನದಲ್ಲಿ ಅತಿ ಬೇಗ ಬರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇಲ್ಲ. ಇಲ್ಲೆಲ್ಲ ನಾವೆಲ್ಲ ಮುಂದವರು ಕೂಡ ಭಾರತೀಯರು, ನಿಮ್ಗೆ ಗೊತ್ತಿರ್ಬೋದು, ಆವಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ರೀತಿ ಅಂಥ ಕಾಲದಲ್ಲಿ ಅಮೆರಿಕ ದಬ್ಬಾಳಿಗೆ ಒಳಗಾಗದೆ ಅಣುಬಾಂಬ್ ಪರೀಕ್ಷೆಯನ್ನು ಮಾಡಿದರು. ಇವತ್ತು ಕೂಡ ನರೇಂದ್ರ ಮೋದಿಯವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಅಧ್ಯಕ್ಷರಾಗಲೇ ಹೇಳಿದಾಗೆ ರಾಷ್ಟ್ರೀಯ ಕಾರ್ಯಾಗಾರ ಸೆಪ್ಟೆಂಬರ್ 11ರಂದು ಆಯಿತು ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ. ಅದಾದ ನಂತರ ರಾಜ್ಯ ಕಾರ್ಯಾಗಾರ ಒಂದು ಆಯಿತು. ಜಿಲ್ಲಾ ಕಾರ್ಯಾಗಾರ ಆದ ನಂತರ 25ನೇ ತಾರೀಕು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯಜಿಯವರ ಜನ್ಮದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ ನಂತರ ಈ ಪ್ರಮುಖ ಉದ್ದೇಶ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ 3 ಅಂಶಗಳನ್ನು ಹೇಳಿದ್ದಾರೆ. ಸ್ವದೇಶಿ, ಸುಭಾಷ, ಸುಭೂಷಣ. ಅಂದರೆ ಸ್ವದೇಶಿ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಉತ್ಪನ್ನಗಳಿಗೆ, ಸ್ಥಳೀಯ ಒಂದು ವಸ್ತುಗಳಿಗೆ ಆದ್ಯತೆ ನೀಡಬೇಕು. ಇಲ್ಲೇ ಪ್ರೊಡಕ್ಷನ್ ಆಗಬೇಕು, ಇಲ್ಲೇ ಮಾರಾಟ ಆಗಬೇಕು, ಇಲ್ಲೇ ಖರೀದಿ ಆಗಬೇಕು. ಅಂದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ನಮ್ಮಲ್ಲಿ ಉಳಿಯಕ್ಕೆ ಸಾಧ್ಯ. ಇದು ಸ್ವದೇಶಿ. ಆಮೇಲೆ ಸುಭಾಷ, ನಮ್ಮಲ್ಲಿರ್ತಕ್ಕಂಥ ಭಾಷೆ, ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯತೆಗೆ ನಾವು ಆದ್ಯತೆ ಕೊಟ್ಟಾಗ ಮಾತ್ರ ನಮ್ಮಲ್ಲಿ ಸ್ಥಳೀಯರು ಬೆಳೆಯಕ್ಕೆ ಸಾಧ್ಯ. ಆಮೇಲೆ ಸ್ವಭೂಷಣ, ಹೆಸರು ಹೇಳುತ್ತೆ ಸ್ವಭೂಷಣ, ನಮ್ಮ ಪರಂಪರೆ, ನಮ್ಮ ಹಿಂದಿನಿಂದ ಬರ್ತಕ್ಕಂಥ ಸಂಸ್ಕೃತಿ, ಅದನ್ನೆಲ್ಲ ನಾವು ಉಳಿಸ್ಕೊಂಡಾಗ ಮಾತ್ರ. ನಿಮ್ಗೆ ಗೊತ್ತಿರ್ಬೋದು, ಈಗ 185 ರಾಷ್ಟ್ರಗಳಿದ್ದಾವೆ. ಎಲ್ಲಿ ಹೋದ್ರು ಕೂಡ ಯಾವ ರೀತಿ ಮೋದಿಜಿಯವರನ್ನ 2014ಕ್ಕೆ ನೀವು ನೋಡಿರ್ಬೋದು. 14 ನಂತರ ನಮ್ಮ ಭಾರತ ದೇಶದ ನಾಯಕರನ್ನ ಯಾವ ರೀತಿ ಒಂದು ಬಹಳ ವಂಡರ್ಫುಲ್ ಆಗಿ ಸ್ವಾಗತ ಮಾಡ್ತಾರೆ. ಆ ರೀತಿಯಾಗಿ ನಮ್ಮ ದೇಶದ ಪರಂಪರೆ, ಮಹಿಳಾ ಮಂತ್ರಿಗಳು ಯಾರು ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಶೋಭಾ ಮೇಡಮ್ ಆಗಿರ್ಬೋದು, ಬೇರೆ ಎಂಥ ವಿದೇಶ ಕಾನ್ಫರೆನ್ಸ್ ಹೋದ್ರು ಕೂಡ ನಮ್ಮ ದೇಶದ ಹುಡುಗಿ ಸೀರೆ ನೋಡ್ಕೊಂಡೇ ಹೋಗ್ತಾರೆ. ಅವಾಗ ಯಾವ ರೀತಿ ಭಾರತ ದೇಶವನ್ನು ಆವಾಡಿಗರ ದೇಶ ಅಂತ ಹೇಳಿ ನೋಡ್ತಾ ಇದ್ರು. ಬೇರೆ ದೇಶಕ್ಕೆ ಹೋದ್ರೆ ಸಾಲ ಕೇಳಕ್ ಬರ್ತಾರೆ, ಬಂಗಾರ ಹೊತ್ತಿರ್ತಕ್ಕಂಥ ಒಂದು ಪರಿಕಲ್ಪನೆ ಇತ್ತು. ಈ ರೀತಿಯಾಗಿ ಇದನ್ನೆಲ್ಲ ಬದಲಾವಣೆ ಆಗ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಾರತೀಯರಂತಕ್ಕಂಥ ಒಂದು ಅಸ್ಮಿತೆಯನ್ನು ತರಬೇಕಂತ ಒಂದು ಉದ್ದೇಶ ಇದೆ. ಆಮೇಲೆ ಇಲ್ಲಿ ಮಹಿಳೆಯರೇ ಮತ್ತು ಯುವಕರ ಸಮ್ಮೇಳನಗಳನ್ನು ಮಾಡಿ ಅತಿ ಹೆಚ್ಚು ಮಹಿಳೆಯರಿಗೆ ಇದರ ಬಗ್ಗೆ ಅರಿವು ಮೂಡಿಸೋದು ಮತ್ತು ಯುವಕರಿಗೆ ಮೂಡಿಸೋ ಒಂದು ಕಾರ್ಯಕ್ರಮಗಳಿರುತ್ತೆ. ಆಮೇಲೆ ಇದರಲ್ಲಿ ವ್ಯಾಪಾರಿಗಳನ್ನ, ಸಣ್ಣ ಉದ್ದಿಮೆದಾರಿಗಳನ್ನ, ವೃತ್ತಿಪರ ಎಲ್ಲರೂ, ಇದರಲ್ಲಿ ಟೀಚರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ನಿಮ್ಮಂತ ಎಲ್ಲ ಪ್ರೊಫೆಷನಲ್ ಕೂಡ ಈ ಒಂದು ಆತ್ಮನಿರ್ಭರತೆ ಹೆಸರು ಹೇಳುತ್ತಿದ್ದು ಸಂಸ್ಕೃತ ಪದ ಏನು ಸ್ವಾವಲಂಬಿ ಅಂದ್ರೆ ನಮ್ಮನ್ನು ನಾವನ್ನ ಅವಲಂಬನೆ ಇರಬೇಕು, ಇನ್ನೊಬ್ಬರ ಮೇಲೆ ಪರಾವಲಂಬನೆ ಆಗಬಾರ್ದಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಮಹಿಳೆಯರಿಗೆ, ಮಕ್ಕಳಿಗೆ, ಎಲ್ಲ ಆಲ್ ಪ್ರೊಫೆಷನಲಿಸ್ಟ್ಗೆ ಮೂಡಿಸ್ಬೇಕಂತಕ್ಕಂಥ ಒಂದು ಪರಿಕಲ್ಪನೆ ಮೋದಿ. ಭಾರತದ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತ ಇಲ್ಲೇ ತಯಾರಾಗೋ ಪ್ರಾಡಕ್ಟ್ಗಳಲ್ಲಿ ಉಪಯೋಗಿಸಿ ಅಂತ ಇಂಡಿಯಾದಲ್ಲಿ
ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರ ಕೆಎಂ ಪಾಟೀಲ್, ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು, ಚಂದ್ರಶೇಖರ್ ಪಾಟೀಲ್, ಸಂತೋಷ್ ರಾಜಗುರು ಇದ್ದರು. ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆಯಿಂದ ಜಿಲ್ಲೆಯ ಅಭಿವೃದ್ಧಿ ಕುಂಠಿತಗೊಂಡಿದೆ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಗರದ ಸೌಂದರೀಕರಣ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳು ಟೆಂಡರ್ ಆಗಿದ್ದರೂ 3 ತಿಂಗಳಿನಿಂದ ಪ್ರಾರಂಭವಾಗುತ್ತಿಲ್ಲ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಚಿವ ಎನ್ಎಸ್ ಬೋಸರಾಜ್ ಅವರು ಗುಂಪುಗಾರಿಕೆಯಿಂದ ಅಭಿವೃದ್ಧಿ ಅಡ್ಡಿಯಾಗಿದ್ದು 40 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ನಗರಾಭಿವೃದ್ಧಿ ಇಲಾಖೆ ಆಯುಕ್ತರು ಅನುಮೋದನೆ ನೀಡಿದ್ದರೂ ಕೆಲಸ ಪ್ರಾರಂಭವಾಗಿಲ್ಲ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ದಲಿತ ಸಂಘಟನೆಗಳ ಸಭೆ ಕರೆದು ಡಾ ಬಿಆರ್ ಅಂಬೇಡ್ಕರ್ ವೃತ್ತ, ಡಾ ಬಾಬು ಜಗಜೀವನ್ ರಾಮ್ ವೃತ್ತ ಹಾಗೂ ಬಸವೇಶ್ವರ ವೃತ್ತ ಸೇರಿ ನಗರದ ಸೌಂದರೀಕರಣ ನೀಲನಕ್ಷೆ ತೋರಿಸಿ ಬಾಂಬೆ ತಾರೀಫು ತೋರಿಸಿದರು. ಆದರೆ ಯಾವ ಕಾಮಗಾರಿಗಳು ಪ್ರಾರಂಭವಾಗದೇ ಇರಲು ಸಚಿವರುಗಳೇ ಅಡ್ಡಿಯಾಗಿದ್ದಾರೆ ಎಂದು ಆರೋಪಿಸಿದರು. ಫೆಬ್ರವರಿ 20ರಂದು 18 ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. ಮೇ 16ರಂದು ಆಯುಕ್ತರು ಕಾಮಗಾರಿಗೆ ಅನುಮೋದನೆ ನೀಡಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆಗೆ ಕಾಮಗಾರಿಗೆ ವಹಿಸಲಾಗಿದೆ. 5 ತಿಂಗಳಾದರೂ ಕಾಲಹರಣ ಮಾಡಲಾಗುತ್ತಿದೆ. ಸಚಿವರ ಸೂಚನೆ ಮೇರೆಗೆ ಕೆಲಸಗಳು ಸ್ಥಗಿತಗೊಂಡಿವೆ ಎಂದು ದೂರಿದರು. 1 ವಾರದಲ್ಲಿ ಕಾಮಗಾರಿಗಳು ಪ್ರಾರಂಭವಾಗದೆ ಹೋದಲ್ಲಿ ವಿನೂತನ ಹೋರಾಟಕ್ಕೆ ಜೆಡಿಎಸ್ ಸಿದ್ಧಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭಿಸಿದ್ದು ಒತ್ತುವರಿ ತೆರವುಗೊಳಿಸುವ ಬದಲು ರಸ್ತೆ ನಿರ್ಮಿಸಿ ಕೊಟ್ಟಿದ್ದಾರೆ. ನಗರದ ಕೃಷ್ಣಗಿರಿ ಹಿಲ್ಸ್ನಲ್ಲಿ 10 ಕೆರೆಗಳನ್ನು ನಾಶ ಮಾಡಿ ನಿವೇಶನಗಳಾಗಿ ಪರಿವರ್ತಿಸಲಾಗಿದೆ. ಸಣ್ಣ ನೀರಾವರಿ ಸಚಿವರು ಕೆರೆ ರಕ್ಷಿಸುವುದಾಗಿ ಹೇಳುತ್ತಿದ್ದಾರೆ. ಕೆರೆಗಳ ರಕ್ಷಣೆಗೆ ಹೋರಾಟ ನಡೆಸುವುದಾಗಿ ಹೇಳಿದರು. ನಗರದ ಶಾಸಕರು ನಿಷ್ಕ್ರಿಯೆಯಾಗಿದ್ದಾರೆ. ನಮ್ಮ ಸರ್ಕಾರ ಇಲ್ಲ ಎಂದು ಹೇಳಿ ನುಣುಚಿಕೊಳ್ಳುತ್ತಿದ್ದಾರೆ ಎಂದರು. ಕೂಡಲೇ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭಿಸಬೇಕು. ನಗರ ಪ್ರಜ್ಞಾವಂತರ ಜನರು ಹೋರಾಟವನ್ನು ಬೆಂಬಲಿಸಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ನಗರಸಭೆಯಿಂದಲೂ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಸ್ವಚ್ಛತೆ ನಿಂತು ಹೋಗಿದೆ. ಬೀದಿ ದೀಪಗಳು ಇಲ್ಲದೆ ಹೋಗಿದೆ ಎಂದರು. ಗೋಶಾಲೆ ಸ್ಥಳ ಒತ್ತುವರಿ ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ತಡೆಯಾಜ್ಞೆ ತೆರವಿನ ಹೋರಾಟ ನಡೆಸುವುದಾಗಿ ಹೇಳಿದರು. ಎನ್ಎಸ್ ಬೋಸರಾಜ್ ಇವರೇ ಗೋಶಾಲೆ ಅಕ್ರಮದ ಹಿಂದೆ ಇದ್ದಾರೆ ಎಂದು ಆರೋಪಿಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಎಲ್ಲ ಕೆಲಸಗಳಿಗೆ ಅನುಮೋದನೆಗಾಗಿ ಮೇಲಿನ ಅಧಿಕಾರಿಗಳೇ ಕಳಿಸ್ತಕ್ಕಂಥದ್ದಾಗಿದೆ. ದಿನಾಂಕ 20/2/2025 ಅದಾದ ನಂತರ ಈ ಎಲ್ಲ ಕಾಮಗಾರಿಗಳಿಗೆಲ್ಲ ವಾಟ್ಸಪ್ ಇದರಲ್ಲಿದೆ, ಎಲ್ಲರಿಗೂ ಕೂಡ ಆಗ್ತೀವಿ ಕಾಪಿನ. ಈ ಇದರಲ್ಲಿ ಸುಮಾರು 18 ಕಾಮಗಾರಿಗಳು ಫಂಡ್ 1 ಜನರಲ್ ಅಡ್ಮಿನಿಸ್ಟ್ರೇಷನ್ ಫಂಡ್ 1 ಪ್ಲಾನ್ ನಲ್ಲಿ ಕಾಮಗಾರಿಗಳು, ಫಂಡ್ 2 ಲೇಟ್ ರೆಜುವೇಷನ್ 1 ಕೆರೆ ಅಭಿವೃದ್ಧಿ ಮತ್ತು ಫಂಡ್ 3 ಪಾರ್ಕ್ ವೈಡ್ ಸರ್ಕಸ್ ಡೆವಲಪ್ಮೆಂಟ್ ಇವೆಲ್ಲ ಕೂಡ ತಗೊಂಡು ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ಆಯುಕ್ತರ ಕಚೇರಿಯಿಂದ ನೀವು ಎಲ್ಲ ಕೆಲಸಗಳನ್ನ ಮಾಡಬಹುದು ಅಂತೇಳಿ ದಿನಾಂಕ 14 ಮೇ 2025 ಅನುಮೋದನೆ ಕೊಡ್ತೀವಿ. ಮಾಡಬಹುದು ನೀವು ಅಂತೇಳಿ ಮೇದಲ್ಲಿನೇ ಮಾಡಬಹುದು ಅಂತೇಳಿ ಅಲ್ಲಿಂದ ಲೋಕೋಪಯೋಗಿ ಇಲಾಖೆಗೆ ಟೆಂಡರ್ ಕರೆಯಲಿಕ್ಕೆ ಕಳಿಸಿದರು. ಲೋಕೋಪಯೋಗಿ ಇಲಾಖೆಯ ಭ್ರಷ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದುವರೆಗೂ ಕೂಡ ರಾಯಚೂರಿನ ಅಭಿವೃದ್ಧಿಯ ವಿಷಯಗಳಲ್ಲಿ ಯಾವುದೇ ಟೆಂಡರ್ ನೋಟಿಫಿಕೇಶನ್ ಮಾಡದೆ ಸುಮಾರು 5 ತಿಂಗಳಿಂದ ಕಾಲಹರಣ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಏನು ಅಂತಕ್ಕಂಥದ್ದನ್ನ ನಾವು ನೋಡಿದ್ರೆ ಯಾರು ಇದನ್ನು ನಿರ್ಧರಿಸಿದ್ದಾರೆ, ಯಾರು ಇದಕ್ಕೆ ಅಧಿಕಾರಿಗಳ ಮೇಲೆ ಇಷ್ಟು ದೊಡ್ಡ ಪ್ರೆಸರ್ ಅನ್ನ ಮಾಡಿ ರಾಯಚೂರು ಅಭಿವೃದ್ಧಿ ಆಗಲಾರ್ದಂಗೆ ಮಾಡ್ತಾರಂತಕ್ಕಂಥದ್ದು ನೋಡಿದ್ರೆ ನಮ್ಮಲ್ಲಿ 2 ಮಂತ್ರಿಗಳಿದ್ದಾರೆ. ಒಬ್ಬರು ಗುಲ್ಬರ್ಗದ ಉಸ್ತುವಾರಿ ಶರಣಪ್ರಕಾಶ್ ಪಾಟೀಲ, ಅವರು ಏನಿಲ್ಲ ತಿಂಗಳಿಗೆ 1 ಸಲ ಬಂದು ಒಂದು KDP ಸಭೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು. ಅವರಿಗೆ ಅಭಿವೃದ್ಧಿಗಳು ಮಳೆಯಿಂದ ಎಷ್ಟು ರಾಯಚೂರಿನಲ್ಲಿ ರೋಡ್ಗಳು, ರಸ್ತೆಗಳು, ಡ್ರೈನೇಜ್ಗಳು, ಎಷ್ಟು ವಾರ್ಡ್ಗಳಲ್ಲಿ ಜನ ಗಬ್ಬೆದ್ದು ನಾಡ್ತಾವಂತಕ್ಕಂಥದ್ದು ಒಂದು ಜನ ಕೂಡ ಅವರು ಮಾತಾಡಿಲ್ಲ. ಅದರ ಬಗ್ಗೆ ಸಭೆಗಳನ್ನು ಮಾಡಿಲ್ಲ. ಇನ್ನೊಬ್ಬರು ಇದ್ದಾರೆ, ಉಸ್ತುವಾರಿ ಕೊಡಲಾಗಿದ್ರು ಕೂಡ ರಾಯಚೂರಿನ ಜನ್ಮಭೂಮಿ, ಕರ್ಮಭೂಮಿ, ಪುಣ್ಯಭೂಮಿ ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಿ
ಇಬ್ಬರು ಮಂತ್ರಿಗಳು ಇದ್ರು ಕೂಡ 5-6 ತಿಂಗಳಿಂದ ಇದ್ದಿರ್ತಕ್ಕಂಥ ಅನುದಾನವನ್ನ ಉಪಯೋಗ ಮಾಡಿಕೊಳ್ಳುವಂತ ನಿರ್ಭಾಗ್ಯ ಈ ಸಚಿವರುಗಳನ್ನ ನಾವು ಇವತ್ತು ನೋಡಬೇಕಾಗಿದೆ. ಹೀಗಾಗಿ ಇವರಿಗೆ ಅಭಿವೃದ್ಧಿ ಅಂತಕ್ಕಂಥ ವಿಷಯ ಗೊತ್ತಿರಲಿಲ್ಲ. ಯಾಕಂದ್ರೆ ನನಗೊಂದು ಅನಿಸ್ತದೆ, ಶರಣಪ್ರಕಾಶ್ ಪಾಟೀಲ್ ಉಸ್ತುವಾರ ಅವರು ತನ್ನ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ, ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ರೈತರ ಅಭಿವೃದ್ಧಿ ಬೇಕಾಗಿಲ್ಲ. ಇಲ್ಲಿ 2 ಭಾಗಗಳ ಇಬ್ಬರು ಅದರ ಅವ್ರು ಅಭಿವೃದ್ಧಿ ಮಾಡ್ತಾರೆ, ಇವ್ರು ಬಂದ್ ಮಾಡ್ತಾರೆ, ಇವ್ರು ಅಭಿವೃದ್ಧಿ ಮಾಡ್ತಾರೆ, ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಓಕೆ, ಈ ಪುಣ್ಯಭೂಮಿ ಕರ್ಮಭೂಮಿ ಜನ್ಮಭೂಮಿಯ ಮಂತ್ರಿ ಏನು ಯಾವ ಕೆಲಸಗಳನ್ನು ಮಾಡಿಸ್ತೇನೆ, ಯಾವ ಇಲ್ಲ ಅಂತ ನಾನು ತಲಾಬು ಮಾವಿನ ಕೆರೆದು ಸುಮಾರು 10 ಸಲ ಪ್ರೆಸ್ಗಳನ್ನ ಮಾಡಿ ನಾವು ಏನೋ ಒತ್ತುವರಿದಾರರನ್ನ ಎಲ್ಲ ತೆಗಿತಾರೆ. ನಾವು ಅದಕ್ಕೆ ಒತ್ತುವರಿದಾರರಿಗೆ ಮತ್ತೆ ಸಂರಕ್ಷಣೆ ಮಾಡಿ ಅವರಿಗೆ ದಾರಿಯನ್ನು ಹಾಕಿರ್ತಕ್ಕಂಥದ್ದು ಇವತ್ತು ನಮ್ಮ ಮಂತ್ರಿಗಳು. ಹೀಗಾಗಿ ಈ ಇಬ್ಬರು ಮಂತ್ರಿಗಳಿಗೆ ನಾವು ಜಿಲ್ಲಾ ಜನತಾದಳದಿಂದ ಮತ್ತು ಸಾರ್ವಜನಿಕರ ಪರವಾಗಿ ನೀವು 1 ವಾರದಲ್ಲಿ ಈ ಕಾಮಗಾರಿಗಳಿಗೆ ಟೆಂಡರ್ ಕರೆದು ರಾಯಚೂರಿನ ಅಭಿವೃದ್ಧಿ ಪಡಿಸಲಿಲ್ಲ. ಈ ಹಿಂದೆ ನಾವು ಒಬ್ಬ ಮಂತ್ರಿಗೆ ಸೀರೆ ಬರೆಯನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಆದ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಇಬ್ಬರು ಮಂತ್ರಿಗಳಿಗೆ ವಿನೂತನವಾದಂತಹ ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದಂತಕ್ಕಂಥ ನಿಮ್ಮ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಆದ್ದರಿಂದ ರಾಯಚೂರಿನ ಪ್ರಜ್ಞಾವಂತ ಜನಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ರಾಯಚೂರು ಅಭಿವೃದ್ಧಿಯ ಪರವಾಗಿ ನಮ್ಮ ಧ್ವನಿಗೆ ನಿಮ್ಮ ಧ್ವನಿಯನ್ನು ಕೂಡಿಸಿ. 35 ವಾರ್ಡ್ಗಳಲ್ಲಿ 7 ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಇಂದಿನಿಂದ ಜನತಾದಳ ಒಂದೊಂದು ಸಮಸ್ಯೆಯನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ವಾರಕ್ಕೊಂದು ಸಲ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ವಾರಕ್ಕೊಂದು ಸಲ ಮುಂದಿನ ದಿನಗಳಲ್ಲಿ ರಾಯಚೂರಿನಲ್ಲಿ ಎಷ್ಟು ಕೆರೆಗಳು ಲೂಟಿ ಆಗಿರುವ, ಎಷ್ಟು ಕೆರೆಗಳು ಪ್ಲಾಟ್ಗಳಾಗಿರುವಂತಹ ದಾಖಲೆಗಳ ಸಮೇತ ಪಾಣಿ ದಾಖಲೆಗಳು ಮತ್ತು ಇದು ಮ್ಯಾಪ್ಗಳನ್ನು ತಗೊಂಡು ಕೆರೆಗಳು ಇವತ್ತು ಕೆರೆ ಮಂತ್ರಿ ಏನಿರಲ್ಲ, ಒಂದು ಕಡೆ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಒಂದು ಕಡೆ ಆಂಧ್ರದವರೇ 10 ಕೆರೆಗಳನ್ನ ಲೂಟಿ ಮಾಡಿದ, 10 ಕೆರೆಗಳನ್ನ ಪ್ಲಾಟ್ಗಳನ್ನು ಮಾಡಿದ್ದಾರೆ. ಒಂದೊಂದು ಪ್ಲಾಟ್ 20 ಲಕ್ಷ 30 ಲಕ್ಷ ಹೋಗುತ್ತೆ. ಕೃಷ್ಣಗಿರಿ ಇಲ್ಲಿ ಒಳಗಡೆ, ಕೃಷ್ಣಗಿರಿ ಇಲ್ಲಿ ಒಳಗಡೆ ಅಷ್ಟು ದೊಡ್ಡ ಸುಮಾರು 22 ಎಕರೆ ಕೆರೆಯನ್ನ ಪ್ಲಾಟ್ಗಳನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲ ದಾಖಲೆಗಳ ಸಮಾಚಾರ ಬರ್ತೀರಿ. ರಾಯಚೂರಿನ ಪ್ರಜ್ಞಾವಂತ ಜನಗಳಿಗೆ ನನ್ನ ಮನವಿ, ದಯವಿಟ್ಟು ಈ ಒಂದು ಆಂದೋಲನದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗೋಣ. ರಾಯಚೂರಿನ ಅಭಿವೃದ್ಧಿ ಪರವಾಗಿ ನೀವೆಲ್ಲರೂ ಕೂಡ ನಮ್ಮ ಧ್ವನಿಗೆ ನೀವು ಧ್ವನಿಯನ್ನು ಕೊಡಬೇಕು. ಇದೊಂದಲ್ಲ, ಈ ನಗರಾಭಿವೃದ್ಧಿ ಮುಂದಿನ ದಿನಗಳಲ್ಲಿ ಮತ್ತೆ ನಗರಸಭೆಯ ಕರ್ಮಕಾಂಡವನ್ನ, ನಗರಸಭೆ ಇತಿಹಾಸವನ್ನ ತೆಗೆದುಕೊಂಡು ಬರ್ತೀವಿ. ಆದ್ದರಿಂದ ಪತ್ರಿಕಾ ಮಾಧ್ಯಮದಿದ್ದರು ನಮ್ಮ ಧ್ವನಿಗೆ ನೀವು ದೊಡ್ಡ ಧ್ವನಿಗಾಗಿ, ರಾಯಚೂರಿನ ಅಭಿವೃದ್ಧಿಗಾಗಿ ನಾವು ನೀವು ಎಲ್ಲರೂ ಕೂಡ ಸ್ವಲ್ಪ ಕೆಲಸ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಗೋಷ್ಠಿಯನ್ನು ಕರೆದಿದ್ದೀವಿ. ವಾರಕ್ಕೊಂದು ಸಲ ಒಂದೊಂದು ಸಮಸ್ಯೆ ಇಟ್ಟುಕೊಂಡು ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನಿಮ್ಮ ಸಲಹೆ, ಸಹಕಾರ, ನಿಮ್ಮ ಬೆಂಬಲ ಇರಬೇಕು. ರಾಯಚೂರಿನ ಅಭಿವೃದ್ಧಿ ಪರವಾಗಿ ನಾವು ನೀವು ಎಲ್ಲರೂ ಕೂಡ ಧ್ವನಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಮುಂದಿನ ಡಿಸೆಂಬರ್ ಜನವರಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಅಧಿಕಾರ ಅವಧಿ ಪೂರ್ಣಗೊಳ್ಳಲಿದ್ದು, ರಾಜ್ಯ ಸರ್ಕಾರ ಚುನಾವಣಾ ಆಯೋಗ ಚುನಾವಣಾ ಸಿದ್ಧತೆಗಳನ್ನು ಪ್ರಾರಂಭಿಸದೇ ಇರುವುದು ಮುಂದೂಡುವ ಲಕ್ಷಣಗಳು ಇದ್ದು, ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸದೇ ಇದ್ದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಬೀದಿಗಿಳಿದು ಹೋರಾಟದ ಜೊತೆಗೆ ನ್ಯಾಯಾಂಗ ಹೋರಾಟ ನಡೆಸುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಸಿಂಧನೂರು ತಾಲೂಕು ಅಧ್ಯಕ್ಷ ರವಿಗೌಡ ಮಲ್ಲದಗುಡ್ಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಅವಧಿ ಮುಗಿದು ವರ್ಷ ಕಳೆದರೂ ಚುನಾವಣೆ ನಡೆಸುತ್ತಿಲ್ಲ. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಿಗದಿತ ಅವಧಿಯಲ್ಲಿ ಸರ್ಕಾರಗಳು ನಡೆಸದೆ ಸಂವಿಧಾನದ 243 ಉಲ್ಲಂಘಿಸಲಾಗಿದೆ. ಅವಧಿ ಮುಗಿದ ತಕ್ಷಣವೇ ಚುನಾವಣೆ ನಡೆಸಬೇಕಿದ್ದರೂ ಸರ್ಕಾರಗಳು ಚುನಾವಣೆಗಳು ನಡೆಸದೆ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರ ವಂಚಿಸಲಾಗುತ್ತಿದೆ.
ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಯೇ ನಡೆಯದೇ ಇರುವಾಗ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು 12 ವರ್ಷ ಮುಂದೂಡುವ ಉದ್ದೇಶ ಸರ್ಕಾರ ಹೊಂದಿದೆ. ಗ್ರಾಮ ಪಂಚಾಯಿತಿಗಳಿಂದ ನಡೆಯಬೇಕಿರುವ ಅಭಿವೃದ್ಧಿ ಕಾರ್ಯ ನಿಲ್ಲುವುದರ ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಳಕೆ ಅಡ್ಡಿಯಾಗಲಿದೆ. 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾಗಿರುವ 2,962 ಕೋಟಿ ರೂಪಾಯಿ ಅನುದಾನ ಮರಳಿ ಹೋಗುವ ಆತಂಕವಿದೆ. ಅದೇ ರೀತಿ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯದೇ ಹೋದರೂ ಸಾವಿರಾರು ಕೋಟಿ ಅನುದಾನದಿಂದ ವಂಚಿತವಾಗುವಂತಾಗುತ್ತದೆ. ಕೂಡಲೇ ಚುನಾವಣಾ ಆಯೋಗ ರಾಜ್ಯ ಸರ್ಕಾರ ನಿಗದಿ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಬೇಕೆಂದು ಆಗ್ರಹಿಸಿದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಏನಂತ ಹೇಳಿದ್ರೆ, ಇನ್ನೇನು ಇಡೀ ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯಿತಿಗಳ ಸದಸ್ಯರ ಅವಧಿ ಬರುವ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮುಕ್ತಾಯವಾಗುವುದರಿಂದ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಸರ್ಕಾರ ಈಗಲಿಂದಲೇ ತಯಾರಿ ಮಾಡಿಕೊಳ್ಳಬೇಕಾಗುವುದು ಸರ್ಕಾರದ್ದು ಮತ್ತು ಚುನಾವಣಾ ಆಯೋಗದ್ದು ಕೆಲಸವಾಗಿರುತ್ತದೆ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಅಂತಹ ಯಾವುದೇ ಪ್ರಕ್ರಿಯೆಗಳು ಆಯೋಗದಿಂದ ಆಗಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಲಿ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಸ್ಥಳೀಯ ಸರ್ಕಾರಗಳ ಗ್ರಾಮ ಪಂಚಾಯಿತಿಗಳು ಪ್ರಜಾಪ್ರಭುತ್ವದ ತಾಯಿ ಬೇರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೆ ಸಂವಿಧಾನಾತ್ಮಕವಾದಂತಹ ಸರ್ಕಾರಗಳು. ಇಂತಹ ಒಂದು ಸ್ಥಳೀಯ ಸರ್ಕಾರಗಳನ್ನ ಇವತ್ತಿನ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಬಹಳಷ್ಟು ಹತ್ತಿಕ್ಕುವಂತಹ ಹುನ್ನಾರ ನಡೆದಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ 1 ವರ್ಷದ ಅವಧಿ ಪೂರ್ಣಗೊಂಡು 5 ವರ್ಷಗಳ ಕಾಲ ಯಾವುದೇ ಜನಪ್ರತಿನಿಧಿಗಳೇ ಮುಂದಕ್ಕೆ ವಿವಿಧ ಕಾರಣಗಳಿಂದ ಮುಂದೆ ಕರ್ಕೊಂಡು ಬಂದರು. ಇಲ್ಲಿ ಸ್ವಾಯತ್ತತೆ ಸರ್ಕಾರಗಳಂದ್ರೆ ಏನು, ಅದಕ್ಕೆ ಸಂವಿಧಾನ ಇದೆ, ತಂದೆ ಆದಂತಹ ಜವಾಬ್ದಾರಿಗಳಿದ್ದಾವೆ. ಸಂವಿಧಾನದ ಕಲಂ 243 ಈ ಏರಿಯಲ್ಲಿ ಏನು ಚುನಾವಣೆಗಳು ಮುಗಿದ ನಂತರವೇ ಈ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳು ನಡೀಬೇಕು ಅಂತೇಳಿ ಸಂವಿಧಾನ ಇರುತ್ತದೆ. ಆದರೆ ಇವತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಚುನಾವಣೆಗಳನ್ನು ನಡೆಸಲಾದರೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಜನರಿಗೆ ಮಾರಕವಾಗುವಂತ ಕೆಲಸ ಇವತ್ತಿನ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡ್ತಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಟೀಕಿಸಲಿಕ್ಕೆ ಬಯಸ್ತೇನೆ. ಆ ಕಾರಣಕ್ಕಾಗಿ ಇವತ್ತು ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ನಾವು ಇಡೀ 179 ಪಂಚಾಯತಿಗಳ ಪರವಾಗಿ, ರಾಯಚೂರು ಜಿಲ್ಲೆಯ 179 ಪಂಚಾಯತಿಗಳ ಪರವಾಗಿ ನಮ್ಮ ಒಕ್ಕೂಟ ಆಗ್ರಹ ಮಾಡ್ತದೆ ಸರ್ಕಾರಕ್ಕೆ ಮತ್ತು ಚುನಾವಣೆ ಬಗ್ಗೆ ಆದಷ್ಟು ಶೀಘ್ರವೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ನಡೆಯಬೇಕು. ಮುಂದಿನ ತಿಂಗಳಲ್ಲೇ ನಮ್ಮ ಅವಧಿಗಳು ಏನು ಮುಕ್ತಾಯಗೊಳ್ಳುತ್ತವೆ, ಆ ಮುಕ್ತಾಯಗೊಳ್ಳುವಂತಹ ಮುಂದಿನ ತಿಂಗಳಲ್ಲೇ ಫೆಬ್ರವರಿಯಲ್ಲೇ ಗ್ರಾಮ ಪಂಚಾಯತಿ ಚುನಾವಣೆಗಳು ಕೂಡ ಆಗಬೇಕು. ಇದನ್ನು ಕೂಡ ಗ್ರಾಮ ಪಂಚಾಯತಿ ಚುನಾವಣೆಗಳು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮುಂದೂಡಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಬಹುತೇಕ ದೊಡ್ಡ ಸಮಸ್ಯೆ ಕಾಣ್ತದೆ. ಹಾಗಾಗಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ನಿಗದಿತ ಅವಧಿಯಲ್ಲಿ ಮಾಡಬೇಕು. ಈಗ ನಮಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಸರ್ಕಾರದ ಪಡಸಾಲೆಯಲ್ಲಿ ಕೇಳಿ ಬರುತ್ತಿರೋದು ಏನಂದ್ರೆ, ಈ ಗ್ರಾಮ ಪಂಚಾಯತಿಗಳ ಚುನಾವಣೆಗಳು ಕೂಡ ಇನ್ನು 2 ವರ್ಷಗಳ ಕಾಲ ಮುಂದೂಡಲಾಗ್ತದೆ ಅಂತೇಳಿ ನಮಗೆ ಸರ್ಕಾರ ಮಟ್ಟದಲ್ಲಿ ಕೇಳಿ ಬರುತ್ತಿರ್ತಕ್ಕಂತಹ ವಿಷಯ. ಹಾಗಾಗಿ ಈ ಚುನಾವಣೆಗಳು ನಿಂತ್ಕೊಂಡ್ಬಿಟ್ರೆ ಗ್ರಾಮೀಣ ಮಟ್ಟದಲ್ಲಿ ಪರಿಸ್ಥಿತಿ ಏನು? ಹೋದ ಸಾರಿ ಕೂಡ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀಬೇಕಾದ್ರೆ KC ಕೊಂಡಯ್ಯ ಅಂತನ್ನುವಂತ ಗ್ರಾಮ ಪಂಚಾಯತ್ ಸದಸ್ಯರು ಹೈಕೋರ್ಟ್ ಮೇಲೆ ಹೋಗಿ ಒಂದು ಹೈಕೋರ್ಟ್ನಿಂದ ಆದೇಶ ಮಾಡಿಸ್ಕೊಂಡು ನಾವು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ಮಾಡಿದ್ರು. ಮತ್ತೆ ಅದ್ರ ಜೊತೆಗೆ ನಮ್ಮ ಒಕ್ಕೂಟದ ರಾಜ್ಯಾಧ್ಯಕ್ಷರು ಕೂಡ ಸತೀಶ್ ಕಾರ್ ಶೆಟ್ಟಿ ಅಂತೇಳಿ ನಮ್ಮ ಒಕ್ಕೂಟದ ರಾಜ್ಯಾಧ್ಯಕ್ಷರು ಅವರು ಕೂಡ ಬಹಳಷ್ಟು ಒತ್ತಾಯ ಮಾಡಿ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆಸಿದ್ರು. ಆ ನಿಟ್ಟಿನಲ್ಲಿ ಏನಾದರೂ ಮತ್ತೆ ಸರ್ಕಾರ ಅಥವಾ ಚುನಾವಣಾ ಆಯೋಗ ವಿಳಂಬ ಮಾಡಿದ್ದೇ ಆಗಲಿ ನಾವೆಲ್ಲ ಇಡೀ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಕಡೆಯಿಂದ ಮಾಜಿ ಇರುವಂತಹ ಗ್ರಾಮ ಪಂಚಾಯತಿ ಸದಸ್ಯರು, ಹಾಲಿ ಇರುವಂತವರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಬೇಕಾಗುತ್ತೆ ಎಲ್ಲರೂ ಸೇರಿಕೊಂಡು ನಾವು ಬೀದಿಗಿಳಿದು ಹೋರಾಟ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ನ್ಯಾಯಾಲಯದ ಮೊರೆ ಹೋಗುವಂತಹ ಸ್ಥಿತಿ ಕೂಡ ಒದಗಿ ಬರ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಅದನ್ನ ನಮ್ಮಿಂದ ಮಾಡಿಸ್ಕೊಳ್ಬಾರ್ದು. ಕಾಲಮಿತಿ ಒಳಗಡೆ ಚುನಾವಣೆಗಳು ನಡೀಬೇಕು ಅಂತ ಹೇಳಿ
ಈ ಒಂದು ನಮ್ಮ ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಮೂಲಕ ನಾವು ಸರ್ಕಾರಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರವಿಯವರು ಮಾತನಾಡಿದ್ದಾರೆ. ಇದೇ ಡಿಸೆಂಬರ್ ಅಥವಾ ಜನವರಿಯಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಮುಗಿಯಲಿದ್ದು ಸಂವಿಧಾನ 343 ಈ ಅನ್ವಯ ತಕ್ಷಣವೇ ಚುನಾವಣೆ ನಡೆಸಬೇಕೆಂದು ಹೇಳುತ್ತದೆ. ಹಾಗೆ ರಾಜ್ಯದ ಒಟ್ಟು 185 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜ್ಯದ ಒಟ್ಟು 239 ತಾಲೂಕಾ ಪಂಚಾಯತ್ಗಳ ಪೈಕಿ 3671 ಕ್ಷೇತ್ರಗಳು, ಹಾಗೆ ರಾಜ್ಯದ ಒಟ್ಟು 31 ಜಿಲ್ಲಾ ಪಂಚಾಯತಿಗಳ ಪೈಕಿ 1130 ಕ್ಷೇತ್ರಗಳು ಚುನಾವಣೆ ಬಾಕಿ ಇದೆ. ಇವುಗಳನ್ನು ಶೀಘ್ರವಾಗಿ ಚುನಾವಣೆ ನಡೆಸಬೇಕಾಗುತ್ತದೆ. ಈಗಾಗಲೇ 3 ರಿಂದ 4 ವರ್ಷ ಆಯಿತು ಜಿಲ್ಲಾ ಪಂಚಾಯತಿ ಚುನಾವಣಾ ಪಂಚಾಯತ್ ಮುಂದೂಡ್ತಾ ಹೋಗಿ. ಹೆಂಗಾಗಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಡ್ರೈವರ್ ಬಸ್ ಆಗೈತ್ರಿ. ಬಸ್ನಾಗ ಜನ ಇದ್ದಾರೆ, ಬಸ್ ಡ್ರೈವರ್ ಇಲ್ಲ. ಬ್ರೇಕ್ ಕೇಳೋದು, ಗೇರ್ ಹೇಳೋದು, ಕ್ಲಚ್ ಹೇಳೋದು, ಆ ತರ ಪರಿಸ್ಥಿತಿ ಆಗಬಾರ್ದು ಅನ್ನೋ ಉದ್ದೇಶ. ಇದೇ ರೀತಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಮುಂದೂಡ್ತಾ ಹೋದ್ರೆ ಪ್ರಜಾಪ್ರಭುತ್ವದ ಅರ್ಥ ವ್ಯವಸ್ಥೆನೇ ಇದ್ದಾಗ ಆಗುತ್ತದೆ. ಗಾಂಧೀಜಿಯವರು ಕಂಡ ಕನಸು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಕ್ಕೆ ಅರ್ಥನೇ ಇದ್ದಾಗ ಆಗುತ್ತದೆ. ಹಾಗಾಗಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ ಈ ಬಾರಿ ಗ್ರಾಮ ಪಂಚಾಯತಿಗಳಿಗೆ 2025 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಯೋಜನೆ ಅವು ಬಂದಿದ್ದಾರೆ. ಆಮೇಲೆ 15 ಹಣಕಾಸಿದ್ದು 15 ಹಣಕಾಸು ಆಯೋಗದ ಮಾರ್ಗಸೂಚಿ ಅನ್ವಯ ತಾಲೂಕಾ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಯಲಿದ್ದರೆ ರಾಜ್ಯಕ್ಕೆ ಬರುವ ಕೇಂದ್ರ ಅನುದಾನ. ಈ ಸಂದರ್ಭದಲ್ಲಿ ಒಕ್ಕೂಟ ಜಿಲ್ಲಾಧ್ಯಕ್ಷ ಶ್ರೀಧರ ಗೌಡ, ಭಾಷಾ ಸಾಬ್, ಮುಕುಂದ, ರಮೇಶ್, ಶ್ರೀನಿವಾಸ್, ಮಲದಗುಡ್ಡ ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರವನ್ನು ಸ್ವಚ್ಛ ಹಾಗೂ ಹಸಿರುಗೊಳಿಸುವ ಉದ್ದೇಶದಿಂದ ರಾಯಚೂರು ನಗರ ಪಾಲಿಕೆ ವತಿಯಿಂದ ಸಿಟಿ ಫಾರ್ ಯೂತ್ ಅಂಡ್ ಯೂತ್ ಫಾರ್ ಸಿಟಿ ಯೋಜನೆಯಡಿ ಇಂದು ಬೆಳಗ್ಗೆ ರಾಯಚೂರು ಮ್ಯಾರಥಾನ್ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸುರೇಂದ್ರ ಬಾಬು ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯ್ಕ್ ಚಾಲನೆ ನೀಡಿದರು. ಭವಿಷ್ಯದ ಸ್ವಚ್ಛ ಮತ್ತು ಹಸಿರು ರಾಯಚೂರಿಗಾಗಿ ರಾಯಚೂರು ಭರವಸೆಯ ಓಟ ಎಂಬ ಧ್ಯೇಯವಾಕ್ಯದೊಂದಿಗೆ ಆಯೋಜಿಸಲಾದ ಈ ಓಟದಲ್ಲಿ ಯುವಕ ಯುವತಿಯರು ಉತ್ಸಾಹದಿಂದ ಪಾಲ್ಗೊಂಡು ಸ್ವಚ್ಛತೆಯ ಸಂದೇಶ ಸಾರಿದರು. ಕಾರ್ಯಕ್ರಮವು ಬೆಳಗ್ಗೆ 6 ಗಂಟೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪ್ರಾರಂಭಗೊಂಡಿತು. ಓಟಗಾರರು ಕ್ರೀಡಾಂಗಣದಿಂದ ಪ್ರಾರಂಭಿಸಿ ಅಂಬೇಡ್ಕರ್ ವೃತ್ತ, ಸ್ಟೇಷನ್ ವೃತ್ತ, ನವೀನ್ ಆಸ್ಪತ್ರೆ, ಅಲ್ಲಿಂದ ಮರಳಿ ಸ್ಟೇಷನ್ ಸರ್ಕಲ್ ಕ್ರೀಡಾಂಗಣ ಮಾರ್ಗವಾಗಿ ಓಟವನ್ನು ಪೂರ್ಣಗೊಳಿಸಿದರು. ಈ ಮ್ಯಾರಥಾನ್ನಲ್ಲಿ 17 ರಿಂದ 35 ವರ್ಷದೊಳಗಿನ ಪುರುಷರು ಮತ್ತು ಮಹಿಳೆಯರು ಭಾಗವಹಿಸಿದ್ದರು. ಯುವಜನರ ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು. ವಿಜೇತರಿಗೆ ನಗದು ಬಹುಮಾನಗಳನ್ನು ನೀಡಲಾಗಿದ್ದು, ಮೊದಲ ಸ್ಥಾನಕ್ಕೆ 5,000 ರೂಪಾಯಿ, ಎರಡನೇ ಸ್ಥಾನಕ್ಕೆ 3,500 ರೂಪಾಯಿ ಹಾಗೂ ಮೂರನೇ ಸ್ಥಾನಕ್ಕೆ 2,500 ರೂಪಾಯಿ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮವನ್ನು ರಾಯಚೂರು ನಗರ ಪಾಲಿಕೆ ಆಯೋಜಿಸಿದ್ದು, ಯುವ ಶಕ್ತಿ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ತಡೆ ನಿಯಂತ್ರಣ ಘಟಕ ಸಹಯೋಗ ನೀಡಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣಾಧಿಕಾರಿ ಡಾ ಶಾಕೀರ್ ಮೊಯಿನುದ್ದೀನ್, ವಿಜ್ಞಾನ ಕೇಂದ್ರದ ಅಜಿತ್ ಅಂಗಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಯಚೂರು ನಗರದಲ್ಲಿ ಧೂಳು, ಕಸ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿದ್ದು, ಇದನ್ನು ಸರಿದೂಗಿಸಲು ಮತ್ತು ಸ್ವಚ್ಛ ನಗರವನ್ನಾಗಿಸಲು ಮಹಾನಗರ ಪಾಲಿಕೆ ಅನೇಕ ಕಾರ್ಯಕ್ರಮಗಳು, ಹೊಸ ಯಂತ್ರಗಳ ಬಳಕೆಗೆ ಮುಂದಾಗುತ್ತಿದ್ದು, ಇದೀಗ ಕಸ ನಿರ್ವಹಣೆಗೆ ಹೊಸ ಯಂತ್ರ ಖರೀದಿಗೆ ಪಾಲಿಕೆ ಮುಂದಾಗಿದ್ದು, ನಗರದ ಲಿಂಗಸೂರು ರಸ್ತೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಳಿ ಇಂದು ಯಂತ್ರಗಳ ಪ್ರಾತ್ಯಕ್ಷಿತೆಯನ್ನು ಪರೀಕ್ಷಿಸಲಾಯಿತು. ರಾಯಚೂರು ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಂತರ ನಗರವನ್ನು ಧೂಳು ಮುಕ್ತ ಹಾಗೂ ಹಸಿರು ನಗರವನ್ನಾಗಿಸಲು ಪಾಲಿಕೆ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇದರ ಅಂಗವಾಗಿ ಕಳೆದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕಸ ಗುಡಿಸುವ, ಧೂಳು ನಿರ್ವಹಣೆ ಮಾಡುವ ಸಲುವಾಗಿ ಮಾನವ ಸಂಪನ್ಮೂಲದ ಬದಲಾಗಿ ಪರ್ಯಾಯವಾಗಿ ಯಂತ್ರಗಳನ್ನು ಬಳಸಲು ಪಾಲಿಕೆ ಮುಂದಾಗಿದೆ.
ರೂಟ್ಸ್ ಸೇರಿದಂತೆ 4-5 ಕಂಪನಿಗಳಿಂದ ಯಂತ್ರಗಳನ್ನು ತರಿಸಲಾಗಿದ್ದು ಅದರ ಪ್ರಾತ್ಯಕ್ಷಿತೆಯನ್ನು ಇಂದು ವೀಕ್ಷಿಸಲಾಯಿತು. ಈ ಯಂತ್ರಗಳಲ್ಲಿ ಇರುವ ಕಸ ಗುಡಿಸುವುದು, ಧೂಳು ನಿರ್ವಹಣೆಗೆ, ನೀರು ಸಿಂಪಡಿಸುವುದು, ಸಣ್ಣ ಹಾಗೂ ದೊಡ್ಡ ಕಸ, ಘನತ್ಯಾಜ್ಯವನ್ನು ಸೆಕ್ಷನ್ ಮೂಲಕ ಎಳೆದುಕೊಳ್ಳುವ ಹಾಗೂ ಕಸವನ್ನು ಏಕಕಾಲಕ್ಕೆ ಸಂಗ್ರಹಿಸಿ ವಿಲೇವಾರಿ ಘಟಕದಲ್ಲಿ ಡಂಪ್ ಮಾಡುವ ಸಾಮರ್ಥ್ಯವನ್ನು ಪರೀಕ್ಷಿಸಲಾಯಿತು. ಮಹಾನಗರ ಪಾಲಿಕೆಯ ಅಭಿಯಂತರರು, ಆರ್ಟಿಒ, ಜೆಸ್ಕಾಂ ಸೇರಿದಂತೆ ಇನ್ನಿತರ ಇಲಾಖೆಗಳು ಪ್ರಾತ್ಯಕ್ಷಿತೆಯಲ್ಲಿ ಭಾಗವಹಿಸಿದವು. ಈ ಯಂತ್ರಗಳು ಸಮತಟ್ಟಾದ ರಸ್ತೆಗಳಿಗೆ ಸರಿ ಹೋಗುತ್ತವೆ. ನಗರದಲ್ಲಿ ರಸ್ತೆಗಳ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಎಷ್ಟೇ ಆಧುನಿಕ ಯಂತ್ರಗಳನ್ನು ತಂದರೂ ಕಸ ನಿರ್ವಹಣೆ ಸಾಧ್ಯವಾಗುವುದು ಕಷ್ಟಕರವಾಗುತ್ತದೆ ಎಂಬ ಮಾತುಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರುತ್ತಿದೆ. RSB 6000. It is 6 cubic meter hopper, so it will collect the dust of 6 cubic meter. It has got 3 brushes, 2 side brushes, and there is a middle brush. And this will work with vacuum. This is a vacuum system. It will take the dust inside and it will hold it inside. So 6,000 liter capacity. This machine has got 18,000 liters water storage capacity, so that you can use it for spraying on water to suppress the dust, not to blow into air. So this water suppression for dust control system, it will work. And it has got all 3 options. One is sweeping. This is the main function, we can use it. There is a wander hose which you can use it for suction of cumulative dust. And also there is a high pressure jet which you can use it for boardings, cleanings of statues. If you have some inauguration, there you can use it, that high pressure jet. And there is a wash bar which you can use the wash bar for clean the road. This is all combination of equipment which you can use it for your Raichur municipality. ರಾಯಚೂರು ಮಹಾನಗರ ಪಾಲಿಕೆ ಮಾನ್ಯ ಮಹಾಪೌರರು ಹಾಗೂ ಉಪಮಹಾಪೌರರು ಹಾಗೂ ಮಾನ್ಯ ಆರೋಗ್ಯ ಸಹಾಯ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಕೌನ್ಸಿಲ್ ಸಭೆಯ ತೀರ್ಮಾನದಂತೆ ಇವತ್ತು ರಾಯಚೂರು ನಗರದಲ್ಲಿ ಸ್ವೀಪಿಂಗ್ ಮಷಿನ್, ಮೆಕನೈಸ್ಡ್ ಸ್ವೀಪಿಂಗ್ ಮಷಿನ್ ಬಗ್ಗೆ ಇವತ್ತು ನಾವು ಡೆಮೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸದರಿ ಡೆಮೋ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಮಷಿನ್ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲ ಸದಸ್ಯರು ಇದ್ರ ಬಗ್ಗೆ ಇಚ್ಛಾಶಕ್ತಿಯನ್ನು ಇದನ್ನು ವ್ಯಕ್ತಪಡಿಸಿದರು. ಇದರಲ್ಲಿ ಈ ಸ್ವೀಪಿಂಗ್ ಮಷಿನಲ್ಲಿ ಈ ನಮ್ಮ ರೋಡ್ ಸುತ್ತ ಡಿವೈಡರ್ ಹತ್ರ ಇರುವಂಥ ಎಲ್ಲ ಡಸ್ಟ್ಗಳನ್ನ ಹಿಡಿಯೋಂಥದ್ದು, ಅದೇ ರೀತಿಯಾಗಿ ಇದೇ ಮಷಿನಿಂದ ಲಿಟರ್ ಪಿಕ್ಕರ್ ಅಂದರೆ ಈ ಬ್ಲ್ಯಾಕ್ ಸ್ಪಾಟ್ಗಳು ಮತ್ತು ಏನಿರ್ತವೆ ಅಂಥ ಜಾಗಗಳನ್ನ ಕ್ಲೀನ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ರೋಡ್ ಕ್ಲೀನ್ ಮಾಡೋದಕ್ಕೆ ಸ್ಪ್ರಿಂಕ್ಲರ್ ಮಷಿನ್ಸ್ಗಳು ಇದೆ. ಅದೇ ರೀತಿಯಾಗಿ ಇದನ್ನು ವಾಷಿಂಗ್ ಮಾಡೋದಕ್ಕೆ ಸಹ ಬಳಸ್ಬೋದು ಅಂತ ಈಗ ಈ ರೂಟ್ಸ್ ಎಂಬ ಸಂಸ್ಥೆಯಿಂದ ಈಗ ನಮಗೆ ಡೆಮೋನಲ್ಲಿ ತೋರಿಸ್ಕೊಡ್ಲಾಯಿತು. ಇವತ್ತಿನ ಎಲ್ಲ ಸದಸ್ಯರು ಇದಕ್ಕೆ ನೋಡಿ. ಪ್ರಾತ್ಯಕ್ಷತೆಯಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಹಿರಿಯ ಸದಸ್ಯ ಜಯಣ್ಣ, ಕಾರ್ಯನಿರ್ವಾಹಕ ಅಭಿಯಂತರ ಬಸವರಾಜ್ ಹೆಬ್ಬಾಳ್, ಪರಿಸರ ಅಭಿಯಂತರ ಮಲ್ಲಿಕಾರ್ಜುನ, ಜಯಪಾಲ್ ರೆಡ್ಡಿ ಸೇರಿದಂತೆ ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು. ಧರ್ಮಸ್ಥಳದಲ್ಲಿ ಕೊಲೆಯಾದ ಸೌಜನ್ಯ ಪ್ರಕರಣ 13 ವರ್ಷಗಳಾಗಿದ್ದು, ನೈಜ ಆರೋಪಿಗಳನ್ನು ಬಂಧಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ನೂರಾರು ಅಸಹಜ ಸಾವು, ಕೊಲೆ, ಅತ್ಯಾಚಾರ, ಭೂ ಹಗರಣ, ದಲಿತರಿಗೆ ಸೇರಿದ ಭೂಮಿ ಕಬಳಿಕೆ, ಬಡ್ಡಿ ದಂಧೆಯ ಸಂತ್ರಸ್ತರಿಗೆ ನ್ಯಾಯ ದೊರಕದೇ ಇರುವುದು ಖಂಡಿಸಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಧರ್ಮಸ್ಥಳದಲ್ಲಿ 2022 ಅಕ್ಟೋಬರ್ 2ರಂದು ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ, ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಮಾನಸಿಕ ಅಸ್ವಸ್ಥ ವ್ಯಕ್ತಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿತು. ಪ್ರಕರಣ ಸಿಐಡಿಗೆ ವಹಿಸಿತು. 2013ರಲ್ಲಿ ಮತ್ತೆ ಸಿಬಿಐಗೆ ನೀಡಲಾಯಿತು. ಇಂದಿಗೆ 13 ವರ್ಷ ಕಳೆದಿದೆ. ನೈಜ ಆರೋಪಿಯನ್ನು ಬಂಧಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಆರೋಪಿಗಳನ್ನು ಬಂಧಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೂರಕ ಸಾಕ್ಷ್ಯ ನಾಶ ಮಾಡಿದ ವೈದ್ಯರು ಮತ್ತು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನೈಜ ಆರೋಪಿಗಳನ್ನು ಬಂಧಿಸಲು ಸೂಕ್ತ ರೀತಿಯ ತನಿಖೆಗೆ ಆದೇಶಿಸಬೇಕು. 20 ವರ್ಷದ ಹಿಂದೆ ಅಸಹಜ ಕೊಲೆ, ಹಲ್ಲೆ, ಅತ್ಯಾಚಾರಗೊಳಗಾದ ಶವಗಳ ಹೂತಿಟ್ಟ ಪ್ರಕರಣ ದೂರು ಹಿನ್ನೆಲೆಯಲ್ಲಿ ತನಿಖೆ ನಡೆಸುತ್ತಿದ್ದು, ಇದರಂತೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರುಗಳನ್ನು ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಸೌಜನ್ಯ ಪ್ರಕರಣ ಕುರಿತು ಹೋರಾಟ ನಡೆಸಿದ ಹೋರಾಟಗಾರರ ಮೇಲೆ ಹಾಕಿರುವ ಪ್ರಕರಣ ರದ್ದು ಮಾಡಬೇಕು. ಧರ್ಮಸ್ಥಳ ಸೇರಿದಂತೆ ಅನೇಕ ಕೊಲೆ, ಅತ್ಯಾಚಾರ ಪ್ರಕರಣಗಳು ಸೇರಿದಂತೆ ಅನೇಕ ದೂರುಗಳು ಇದ್ದು ಸೂಕ್ತ ತನಿಖೆ ಮಾಡಬೇಕು. ಸರ್ಕಾರದ ಯಾವುದೇ ಒತ್ತಡಕ್ಕೆ ಮಣಿಯದೆ ಬೆದರಿಕೆ ಒಡ್ಡುತ್ತಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲಿನ ನಡೆತಕ್ಕಂಥ ಅತ್ಯಾಚಾರ, ದೌರ್ಜನ್ಯಗಳ ಪ್ರಕರಣಗಳ ಸಮಗ್ರ ತನಿಖೆಯಾಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು.
ವರ್ಷಗಳಿಂದ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಆಗಿರ್ತಕ್ಕಂಥ ಕೇಸ್ಗಳನ್ನು ಕೂಡಲೇ ತನಿಖೆ ಆಗಲೇಬೇಕು. ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳ ಸಮಗ್ರ ತನಿಖೆಯಾಗಲೇಬೇಕು. ಎಲ್ಲ ಆರೋಪಿಗಳಿಗೆ ಶಿಕ್ಷೆಯಾಗಲೇಬೇಕು. ಎಲ್ಲ ಆರೋಪಿಗಳಿಗೆ ಶಿಕ್ಷೆಯಾಗಲೇಬೇಕು. ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ದೌರ್ಜನ್ಯ ಅತ್ಯಾಚಾರಗಳ ಕೊಲೆಗಳ ಕೇಸ್ಗಳನ್ನು ಸಮಗ್ರ ತನಿಖೆಯಾಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಭೂಮಿ ಮತ್ತು ಮೈಕ್ರೋ ಫೈನಾನ್ಸ್ಗಳ ದಾಳಿಯಿಂದ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಎಸಗತಕ್ಕಂಥ ಆರೋಪಿಗಳಿಗೆ ಹೇಳಿ ಧಿಕ್ಕಾರ. ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳ ಕೇಸ್ಗಳನ್ನು ಸಮಗ್ರ ತನಿಖೆಯಾಗಲೇಬೇಕು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕೆಜಿ ವೀರೇಶ್, ಎಚ್ ಪದ್ಮಾ, ಆಂಜನೇಯ ಜಾಲಿಬೆಂಚಿ, ವರಲಕ್ಷ್ಮಿ, ಪ್ರವೀಣ್ ರೆಡ್ಡಿ, ಚೆನ್ನಾರೆಡ್ಡಿ, ಸಾಜಿದ್ ಹುಸೇನ್, ಬಶೀರ್ ಅಹಮದ್, ತಿಮ್ಮಪ್ಪ ಸ್ವಾಮಿ, ಮಲಿಯಾಬಾದ್ ಸೇರಿದಂತೆ ಅನೇಕರಿದ್ದರು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅವರ ಮೇಲೆ ಶೂ ಎಸೆತ ಪ್ರಕರಣ ಖಂಡಿಸಿ ಜಿಲ್ಲಾ ನ್ಯಾಯವಾದಿಗಳ ಸಂಘ ವತಿಯಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸುಪ್ರೀಂ ಕೋರ್ಟ್ ಆವರಣದಲ್ಲಿ ಮುಖ್ಯ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ನೇತೃತ್ವದ ಪೀಠದ ಮೇಲೆ ಶೂ ಎಸೆದ ಘಟನೆಯನ್ನು ಖಂಡಿಸಿದರು. ಇಂತಹ ಕೃತ್ಯವು ರಾಷ್ಟ್ರದ ಅತ್ಯುನ್ನತ ನ್ಯಾಯಾಂಗ ಸಂಸ್ಥೆಗೆ ಮಾಡಿದ ಅಗೌರವ ಮಾತ್ರವಲ್ಲದೆ ಕಾನೂನಿನ ನಿಯಮ ಮತ್ತು ಪ್ರಜಾಸತ್ತಾತ್ಮಕ ಚೌಕಟ್ಟಿನ ಘನತೆ ಮಾಡಿದ ಅವಮಾನವೂ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನವನ್ನು ದುರ್ಬಲಗೊಳಿಸುವ ಯಾವುದೇ ಪ್ರಯತ್ನವೂ ಖಂಡನೀಯ. ನ್ಯಾಯವಾದಿಗಳ ಜಿಲ್ಲಾ ನ್ಯಾಯಾಲಯದ ಕಲಾಪ ಬಹಿಷ್ಕರಿಸಿ ನವದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿ ಮಾಡುತ್ತಿರುವ ವಕೀಲ್ ರಾಕೇಶ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ, ಕಾರ್ಯದರ್ಶಿ ಲಕ್ಷ್ಮಪ್ಪ ಭಂಡಾರಿ, ಉಪಾಧ್ಯಕ್ಷ ನಜೀರ್ ಅಹಮದ್, ಶೇರ್ ಅಲಿ, ಹಿರಿಯ ವಕೀಲರಾದ ಶ್ರೀಕಾಂತ್, ಮಸ್ಕಿ ನಾಗರಾಜ್, ರಾಜ ಪಾಂಡುರಂಗ ನಾಯಕ್, ಜಗದೀಶ್, ಎನ್ ಶಿವಶಂಕರ್, ಅಂಬಾಪತಿ ಪಾಟೀಲ್, ಮಹಮ್ಮದ್ ಸುಲ್ತಾನ್, ವೀರಭದ್ರ, ಕರುಣಾಕರ್ ಕಟ್ಟಿಮನಿ, ಸೈಯದ್ ನವಾಜ್ ಪಾಷಾ, ಮುನ್ನಾ ಕುಮಾರ್, ಎಸ್ಜಿ ಮಠ್, ರಾಮನಗೌಡ, ಜಿಟಿ ರೆಡ್ಡಿ, ಪ್ರಭಾಕರ್ ಸೇರಿದಂತೆ ಹಿರಿಯ ಮತ್ತು ಕಿರಿಯ ವಕೀಲರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬಿಜೆಪಿಯಿಂದ ಆತ್ಮನಿರ್ಭರ್ ಭಾರತ ಅಭಿಯಾನದ ಅಡಿ ಡಿಸೆಂಬರ್ 25ರವರೆಗೆ ಮನೆ ಮನೆಗೆ ಸ್ವದೇಶಿ ವಸ್ತುಗಳ ಖರೀದಿಗೆ ಜಾಗೃತಿ, ವೀರನಗೌಡ ಲೆಕ್ಕಿಹಾಳ. ಕಾಂಗ್ರೆಸ್ ಸಚಿವರ ಗುಂಪುಗಾರಿಕೆ, ನಗರ ಸೌಂದರೀಕರಣ ಕಾಮಗಾರಿ ವಿಳಂಬ, ವಾರದಲ್ಲಿ ಪ್ರಾರಂಭಿಸದೆ ಹೋದರೆ ವಿನೂತನ ಹೋರಾಟ ಎಂಬಿರುಪಾಕ್ಷೆ. ಗ್ರಾಮ ಪಂಚಾಯಿತಿ ಚುನಾವಣೆ ನಿಗದಿತ ಅವಧಿಯಲ್ಲಿ ನಡೆಸದಿದ್ದರೆ ನ್ಯಾಯಾಂಗ ಹೋರಾಟ, ರವಿಗೌಡ ಮಲದಗುಡ್ಡ. ಸ್ವಚ್ಛ ನಗರಕ್ಕಾಗಿ ಮ್ಯಾರಥಾನ್ ಓಟ, ಯುವಕರು ಭಾಗಿ. ಧೂಳು ಮುಕ್ತ ರಚಿಸಲು ಯಂತ್ರಗಳ ಪ್ರಾತ್ಯಕ್ಷಿಕತೆ, ಮಾದರಿಗಳ ಪರಿಶೀಲನೆ. ಸೌಜನ್ಯ ಕೊಲೆ ನೈಜ ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ನ್ಯಾಯಾಧೀಶರ ಮೇಲೆ ಶೂ ಎಸೆತ ಪ್ರಕರಣ ಖಂಡಿಸಿ ವಕೀಲರ ಸಂಘದಿಂದ ಪ್ರತಿಭಟನೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.